ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್ ಸೇವಾ ಸಮಿತಿ ವತಿಯಿಂದ 28 ವರ್ಷಗಳಿಂದ ನಮ್ಮ ಗುರುಗಳಾದಂಥ ನಲ್ಲಮ್ಮನ ಗುರುಸ್ವಾಮಿ ಮತ್ತು ತರಕಾರಿ ಮುನ್ಸ್ವಾಮಿ ಅವರ ನೇತೃತ್ವದಲ್ಲಿ 50 ಜನದಿಂದ ಸ್ಟಾರ್ಟ್ ಮಾಡಿದ್ರು. ಇವತ್ತು ಸುಮಾರು 3000 ಜನ 4000 ಜನದವರೆಗೂ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೇವೆ. ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಮತ್ತು ಬೇತಮಂಗಲದ ಸಾರ್ವಜನಿಕರ ಸಹಾಯದಿಂದ ಎಲ್ಲರ ಸಹಾಯದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಹಾಶಿವರಾತ್ರಿ ದಿನ, ಕರಗತಿ ದಿನದ ಮಾರನೇ ದಿನ ಇದನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಗುರುಗಳಾದಂತಹ ನಲ್ಲಮ್ಮನ ಸ್ವಾಮಿ, ತರಕಾರಿ ಮುನ್ಸ್ವಾಮಿ ಸ್ವಾಮಿ ಆಗ್ಬೋದು, ಪ್ರಸಾದ್ ಸ್ವಾಮಿ ಆಗ್ಬೋದು, ಮಣಿ ಗುರುಸ್ವಾಮಿ ಅವರಾಗ್ಬೋದು, ಅವರ ನೇತೃತ್ವದಲ್ಲಿ ನಮ್ಮ ಸ್ವಾಮಿಗಳ ಎಲ್ಲ ಸಹಾಯದಿಂದ ಈ ಬಳಗದಿಂದ ಅವರ ನೇತೃತ್ವದಲ್ಲಿ ಎಲ್ಲರೂ ಒಂದುಗೂಡಿಕೊಂಡು ನಾವು ಅವರು ತೋರಿಸಿರುವಂತ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸಮಿತಿಯಿಂದ ಅನ್ನದಾನ ನಡೆಸ್ತಾ ಇದ್ದೀವಿ. ಈಗ ಜಾತ್ರೆಗೆ 3000 ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದೀವಿ. ಎಲ್ಲ ಜನರು ಸಹಕಾರ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಹಿರಿಯರು ತರಕಾರಿ ಮುನ್ಸ್ವಾಮಿ ಆಗಲಿ, ನಮ್ಮ ನಲ್ಲಮ್ಮನ ಗುರುಸ್ವಾಮಿ ಆಗಲಿ ಎಲ್ಲರೂ ಕಲಿಸ್ಕೊಟ್ರು ನಮಗೆ. ಈಗ ಮುಂದಿನ ದಿನ ಎಲ್ಲರೂ ಮಾಡ್ಕೊಂಡು ಹೋಗೋಣ ಅಂತ ನಾವು ನಮ್ಮ ಭಕ್ತರು ಕೃಪೆಯಿಂದ ಈಗಿನ ಗುರುಗಳು ನಮ್ಮ ಮಣಿ ಸ್ವಾಮಿ ಅಂತ ಇದ್ದಾರೆ, ಪ್ರಸಾದ್ ಸ್ವಾಮಿ ಅಂತ ಇದ್ದಾರೆ, ಅವರ ಆಶೀರ್ವಾದದಿಂದ ನಡೀತಾ ಇದೆ. ಈಗ ಪೂಜೆ ಮತ್ತು ಅನ್ನದಾನ, ಪ್ರಸಾದ ವಿನಿಯೋಗ, ಭಕ್ತಾದಿಗಳು ಪ್ರತಿ ವರ್ಷನೂ ಜಾಸ್ತಿ ಆಗ್ತದೆ, ಕಡಿಮೆ ಅಂತಿಲ್ಲ. ಅಂದರೆ ಇದೆಲ್ಲಕ್ಕೂ ಕಾರಣ ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಿಬ್ಬಂದಿಯವರ ಕಡೆಯಿಂದ ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗ್ತದೆ ಮತ್ತು ಭಕ್ತಾದಿಗಳ ಕಡೆಯಿಂದನೂ ಸಿಗ್ತಾ ಇದೆ. ಮತ್ತು ಅದೇ ಪ್ರಕಾರ ಪ್ರತಿ ಪೌರ್ಣಮಿ ಪೂಜೆ ಮತ್ತು ಪ್ರತಿ ಶನಿವಾರ ಅಭಿಷೇಕಗಳು ವಿಜೃಂಭಣೆಯಿಂದ ನಡೀತಾ ಇದೆ. ವರ್ಷಕ್ಕೆ ಒಂದ್ಸತಿ ಪಲ್ಲಕ್ಕಿ ಮತ್ತು ಅಗ್ನಿಗುಂಡ, ದೀಪೋತ್ಸವ, ಪ್ರಸಾದ ವಿನಿಯೋಗ ಕೂಡ ಚೆನ್ನಾಗಿ ನಡೀತದೆ. ಇದು ನಮ್ಮ ಗುರುಹಿಯರು ನಡೆಸ್ಕೊಟ್ರು. ಅದರ ಪ್ರಕಾರ ನಾವು ಅದನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಮತ್ತು ಇವಾಗ ಅನ್ನದಾನಕ್ಕೆ ಎಲ್ಲರೂ ಕೊಟ್ಟು ಸಹಕಾರ ಮಾಡ್ತಿದ್ದಾರಲ್ಲ ಭಕ್ತಾದಿಗಳು, ಅವರಿಗೆ ತುಂಬ ಧನ್ಯವಾದಗಳು. ಎಲ್ಲರೂ ಸೇರಿ ನಮ್ಮ ಅಯ್ಯಪ್ಪ ಸ್ವಾಮಿ ಕಮಿಟಿಯವರು, ಭಕ್ತಾದಿಗಳು ಎಲ್ಲ ಸೇರಿ ನಾವು ಪ್ರಸಾದವನ್ನು ಪ್ರತಿ ವರ್ಷ ಶ್ರೀರಾಮನವಮಿಯಲ್ಲಿ 28 ವರ್ಷಗಳಿಂದ ನಾವು ಈ ಪ್ರಸಾದನ ನಡೆಸಲಾಗ್ತಾ ಇದೆ. ಭಕ್ತಾದಿಗಳೇ ಎಲ್ಲ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಪ್ರಸಾದಕ್ಕೆ ಎಲ್ಲರೂ ಯಾರು ಇಲ್ಲದೆ ನಮಗೆ ಪ್ರಸಾದ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹಕಾರ ಕೊಡ್ತಾರೆ. ಎಲ್ಲರೂ ಅಕ್ಕಿ ಕೊಡ್ತಾರೆ, ಎಣ್ಣೆ ಕೊಡ್ತಾರೆ, ಏನು ಬೇಕು ನಾವು ಕಾಸು ಕೊಡ್ತಾರೆ. ಎಲ್ಲ ಕೊಟ್ಟು ಇಲ್ಲಿ ಮಾಡಿ ನೀವು ಚೆನ್ನಾಗಿ ಮಾಡ್ತಾ ಇದೆ ಅಂತ ನಮಗೆ ಸಹಕಾರ ಕೊಡ್ತಾರೆ. ಜನಗಳಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಜನಗಳು ಎಲ್ಲ ನಮಗೆ ಸಹಾಯ ಮಾಡಿ ಪ್ರಸಾದನ ಹಂಚಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಶ್ರೀ ಅಯ್ಯಪ್ಪ ಸ್ವಾಮಿ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸಮಿತಿಯಿಂದ ಅನ್ನದಾನ ನಡೆಸ್ತಾ ಇದ್ದೀವಿ. ಈಗ ಜಾತ್ರೆಗೆ 3000 ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದೀವಿ. ಎಲ್ಲ ಜನರು ಸಹಕಾರ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಹಿರಿಯರು ತರಕಾರಿ ಮುನ್ಸ್ವಾಮಿ ಆಗಲಿ, ನಮ್ಮ ನಲ್ಲಮ್ಮನ ಗುರುಸ್ವಾಮಿ ಆಗಲಿ ಎಲ್ಲರೂ ಕಲಿಸ್ಕೊಟ್ರು ನಮಗೆ. ಈಗ ಮುಂದಿನ ದಿನ ಎಲ್ಲರೂ ಮಾಡ್ಕೊಂಡು ಹೋಗೋಣ ಅಂತ ನಾವು ನಮ್ಮ ಭಕ್ತರು ಕೃಪೆಯಿಂದ ಈಗಿನ ಗುರುಗಳು ನಮ್ಮ ಮಣಿ ಸ್ವಾಮಿ ಅಂತ ಇದ್ದಾರೆ, ಪ್ರಸಾದ್ ಸ್ವಾಮಿ ಅಂತ ಇದ್ದಾರೆ, ಅವರ ಆಶೀರ್ವಾದದಿಂದ ನಡೀತಾ ಇದೆ. ಈಗ ನಡೀತಾ ಇದೆ, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಾಮಿ ಶರಣಂ. ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ವತಿಯಿಂದ 28 ವರ್ಷಗಳಿಂದ ನಮ್ಮ ಗುರುಗಳಾದಂಥ ನಲ್ಲಮ್ಮನ ಗುರುಸ್ವಾಮಿ ಮತ್ತು ತರಕಾರಿ ಮುನ್ಸ್ವಾಮಿ ಅವರ ನೇತೃತ್ವದಲ್ಲಿ 50 ಜನದಿಂದ ಸ್ಟಾರ್ಟ್ ಮಾಡಿದ್ರು. ಇವತ್ತು ಸುಮಾರು 3000 ಜನ 4000 ಜನದವರೆಗೂ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೇವೆ. ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಮತ್ತು ಬೇತಮಂಗಲದ ಸಾರ್ವಜನಿಕರ ಸಹಾಯದಿಂದ ಎಲ್ಲರ ಸಹಾಯದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಹಾಶಿವರಾತ್ರಿ ದಿನ, ಕರಗತಿ ದಿನದ ಮಾರನೇ ದಿನ ಇದನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಗುರುಗಳಾದಂತಹ ನಲ್ಲಮ್ಮನ ಸ್ವಾಮಿ, ತರಕಾರಿ ಮುನ್ಸ್ವಾಮಿ ಸ್ವಾಮಿ ಆಗ್ಬೋದು, ಪ್ರಸಾದ್ ಸ್ವಾಮಿ ಆಗ್ಬೋದು, ಮಣಿ ಗುರುಸ್ವಾಮಿ ಅವರಾಗ್ಬೋದು, ಅವರ ನೇತೃತ್ವದಲ್ಲಿ ನಮ್ಮ ಸ್ವಾಮಿಗಳ ಎಲ್ಲ ಸಹಾಯದಿಂದ ಈ ಬಳಗದಿಂದ ಅವರ ನೇತೃತ್ವದಲ್ಲಿ ಎಲ್ಲರೂ ಒಂದುಗೂಡಿಕೊಂಡು ನಾವು ಅವರು ತೋರಿಸಿರುವಂತ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಒಂದು 4 ಜನಕ್ಕೆ
4 ಜನಕ್ಕೆ ವರ್ಷಕ್ಕೆ ಊಟ ಆಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಪ್ರತಿಯೊಬ್ಬರಿಗೂ ನೆಂಟರೇನೋ ಬಂದುಬಿಟ್ರೆ ಅದ್ರ ಮನೆಗೆ 4 ಜನ 10 ಜನ ಬಂದುಬಿಟ್ರೆ ದಿಕ್ಕು ತೋಚೋದಿಲ್ಲ. ಊಟ ಹೆಂಗಪ್ಪ, ನೀರು ಹೆಂಗಪ್ಪ, ಕಾಫಿ ಟೀ ಹೆಂಗಪ್ಪ ಅಂಥೇಳಿ ಒಂದು ಭಯ ಬಂದ್ಬಿಡುತ್ತೆ ಮನುಷ್ಯನಿಗೆ. ಊಟ ಅಂಥದ್ದು 100 ಜನ 1000 ಜನಕ್ಕೆ ಭಕ್ತ ಮಂಡಳಿ ಬೇತ್ಮಂಗಲ ಬಸ್ ನಿಲ್ದಾಣದಲ್ಲಿ ಪ್ರತಿ ವರ್ಷ ಸುಮಾರು 27 ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಪ್ರತಿ ವರ್ಷ ವಿಭಿನ್ನವಾದ ರೀತಿಯಲ್ಲಿ ಪೊಂಗಲ್ಲು ಪ್ರಸಾದ ವಿನಿಯೋಗದಲ್ಲಿ ಜೊತೆಗೆ ಜನ ಸಹಕಾರ ಕೊಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಬೇತ್ಮಂಗಲದಲ್ಲಿ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದ್ದಾರೆ, ದೊಡ್ಡದಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಮುನ್ಸ್ವಾಮಿ ಸರ್ಕಾರಿ ಮುನ್ಸ್ವಾಮಿ ಮತ್ತು ನಲ್ಲಮ್ಮನ ಸ್ವಾಮಿಗಳು ಮುಖ್ಯ ಕಾರಣಕರ್ತರು ಈ ದೇವಸ್ಥಾನ ಕಟ್ಟೋದಕ್ಕೆ ಮತ್ತು ಪ್ರಸಾದ ವಿನಿಯೋಗಕ್ಕೆ ಅವ್ರ ಮುಖ್ಯ ಕಾರಣಕರ್ತರು. ಜೊತೆಯಲ್ಲಿ ಎಲ್ಲರೂ ಸಹಕಾರ ಗೋವಿಂದ ಆಗಿರ್ಬೋದು, ಇನ್ನೊಬ್ಬರು ಸ್ವಾಮಿಗಳಾಗಿರ್ಬೋದು, ಎಲ್ಲರೂ ಸೇರಿ ನಮ್ಮ ಪ್ರಸಾದ ವಿನಿಯೋಗವನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾರೆ. ದೊಡ್ಡದಾಗಿ ಹೇಳ್ಬೇಕಂದ್ರೆ ಇಷ್ಟೊಂದು ಜನಕ್ಕೆ ಊಟ ಹಾಕೋದು ಕಷ್ಟ ಆಗುತ್ತೆ, ಆದರೂ ಮಾಡ್ತಾಯಿದ್ದಾರೆ. ಹೆಂಗೆ ಕಲೆಕ್ಟ್ ಮಾಡ್ತಾಯಿದ್ದಾರೆ ಯಾರಿಗೂ ಕಣ್ಣಿಗೆ ಗೊತ್ತಾಗೋದಿಲ್ಲ. ನನಗೆ ನಾನು ಊರಲ್ಲಿ ನನಗೆ ಗೊತ್ತಾಗಲ್ಲ ಹೆಂಗೆ ಮಾಡ್ತಾರೆ ಅಂತ. ಆ ರೀತಿ ಕಲೆಕ್ಟ್ ಮಾಡಿಕೊಂಡು ದೇವರು ಅವ್ರಿಗೆ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ, ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತೇಳಿ ನಾವು ಸಾರ್ವಜನಿಕರ ಪರವಾಗಿ ಅವರಿಗೆ ವಿಶ್ವಾಸವನ್ನು ನೀಡಿದ್ದೇವೆ. ಪ್ರತಿ ವರ್ಷವೂ ಪೂಜೆ ಮತ್ತು ಅನ್ನದಾನ ಪ್ರಸಾದ ವಿನಿಯೋಗ ಭಕ್ತಾದಿಗಳು ಪ್ರತಿ ವರ್ಷನೂ ಜಾಸ್ತಿ ಆಗ್ತದೆ, ಕಡಿಮೆ ಅಂತಿಲ್ಲ. ಅಂದರೆ ಇದೆಲ್ಲಕ್ಕೂ ಕಾರಣ ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಿಬ್ಬಂದಿಯವರ ಕಡೆಯಿಂದ ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗ್ತದೆ ಮತ್ತು ಭಕ್ತಾದಿಗಳ ಕಡೆಯಿಂದನೂ ಸಿಗ್ತದೆ. ಮತ್ತು ಅದೇ ಪ್ರಕಾರ ಪ್ರತಿ ಪೌರ್ಣಮಿ ಪೂಜೆ ಮತ್ತು ಪ್ರತಿ ಶನಿವಾರ ಅಭಿಷೇಕಗಳು ವಿಜೃಂಭಣೆಯಿಂದ ನಡೀತದೆ. ವರ್ಷಕ್ಕೆ ಒಂದು ಸತಿ ಪಲ್ಲಕ್ಕಿ ಮತ್ತು ಅಗ್ನಿಗುಂಡ ದೀಪೋತ್ಸವ ಪ್ರಸಾದ ವಿನಿಯೋಗ ಕೂಡ ಚೆನ್ನಾಗಿ ನಡೀತದೆ. ಇದು ನಮ್ಮ ಗುರುಹಿಯರು ನಡೆಸ್ಕೊಟ್ರು, ಅದರ ಪ್ರಕಾರ ನಾವು ಅದನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಮತ್ತು ಇವಾಗ ಅನ್ನದಾನಕ್ಕೆ ಎಲ್ಲರೂ ಕೊಟ್ಟು ಸಹಕಾರ ಮಾಡ್ತಿದ್ದಾರಲ್ಲ ಭಕ್ತಾದಿಗಳು, ಅವರಿಗೆ ತುಂಬ ತುಂಬ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತುಗಳನ್ನು ತಗೊಂಡು ಎಲ್ಲರೂ ಸೇರಿ ನಮ್ಮ ಅಯ್ಯಪ್ಪ ಸ್ವಾಮಿ ಕಮಿಟಿಯವರು ಭಕ್ತಾದಿಗಳು ಎಲ್ಲ ಸೇರಿ ನಾವು ಪ್ರಸಾದನ ಪ್ರತಿ ವರ್ಷ ಶ್ರೀರಾಮನವಮಿಯಲ್ಲಿ 28 ವರ್ಷಗಳಿಂದ ನಾವು ಈ ಪ್ರಸಾದನ ಆಚರಿಸಲಾಗ್ತಾ ಇದೆ. ಭಕ್ತಾದಿಗಳೇ ಎಲ್ಲ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಪ್ರಸಾದಕ್ಕೆ ಎಲ್ಲರೂ ಯಾರು ಇಲ್ಲದೆ ನಮಗೆ ಪ್ರಸಾದ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹಕಾರ ಕೊಡ್ತಾರೆ. ಎಲ್ಲರೂ ಅಕ್ಕಿ ಕೊಡ್ತಾರೆ, ಎಣ್ಣೆ ಕೊಡ್ತಾರೆ, ಏನು ಬೇಕು ಕಾಸು ಕೊಡ್ತಾರೆ. ಎಲ್ಲ ಕೊಟ್ಟು ಇಲ್ಲಿ ಮಾಡಿ ನೀವು ಚೆನ್ನಾಗಿ ಮಾಡ್ತಾಯಿದೆ ಅಂತ ನಮಗೆ ಸಹಕಾರ ಕೊಡ್ತಾರೆ. ಜನಗಳಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಜನಗಳು ಎಲ್ಲ ನಮಗೆ ಸಹಾಯ ಮಾಡಿ ಪ್ರಸಾದನ ಹಂಚಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಶ್ರೀ ಅಯ್ಯಪ್ಪ ಸ್ವಾಮಿ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿದು ನಾವು ಇವಾಗ 5 ಕ್ವಿಂಟಾಲ್ ಪ್ರಸಾದನ ಹಂಚ್ತಾ ಇದ್ದೀವಿ. ಸಾಯಂಕಾಲ 3 ಗಂಟೆವರೆಗೂ ಹಂಚ್ತೀವಿ. ಇದು ಯಾವ ಪ್ರಾಬ್ಲಮ್ ಇಲ್ಲದೆ ನಾವು ಇದನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಾಮಿಯೇ ಶರಣಮಯ್ಯಪ್ಪ.